ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಎಲ್ಲ ಕಡೆ ಸದ್ದು ಮಾಡ್ತಿರೋಂಥ ನಟ ದರ್ಶನ್ ಅವರ ವಿಚಾರದಲ್ಲಿ ಯಾಕೆ ಅವ್ರಿಗೆ ಬೇಲ್ ಸಿಗ್ತಾ ಇಲ್ಲ ಅನ್ನೋ ವಿಚಾರನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅವ್ರಿಗೆ ಬೇಲ್ ಸಿಗ್ತಾ ಇಲ್ಲ, ಇಂಥ ಕೊಲೆಗಳು ಎಷ್ಟೋ ಆಗಿರುತ್ತೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಕೊಲೆ, ದರೋಡೆ, ಅತ್ಯಾಚಾರಗಳಂಥದ್ದು, ಘನಘೋರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡೋ ಅಂಥದ್ದು. ಅಂಥವ್ರಿಗೆಲ್ಲ ಕೂಡ ಬೇಲ್ ಸಿಗುತ್ತೆ. ಆದರೆ ಯಾಕೆ ಇವ್ರಿಗೆ ಬೇಲ್ ಸಿಗ್ತಾ ಇಲ್ಲ, ಏನಿದು ಸಮಸ್ಯೆ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಯಾಕೆ ಇವ್ರಿಗೆ ಬೇಲ್ ಸಿಗ್ತಾ ಇಲ್ಲ, ಅಂಥ ಅಪರಾಧ ಮಾಡಿರೋದಾದರೂ ಏನು ಅಂತ ಹೇಳಿ. ಜೂನ್ 20ರವರೆಗೂ ಇವ್ರಿಗೆ ಪೊಲೀಸ್ ಕಸ್ಟಡಿಯನ್ನು ನೀಡಲಾಗಿದೆ. ಕಾರಣ, ಕೆಲವೊಂದು ಸಾಕ್ಷಿಗಳ ಸಂಗ್ರಹವನ್ನು ಮಾಡಬೇಕಾಗಿರುತ್ತೆ ಪೊಲೀಸ್ನವರು. ಅದರಿಂದ ಇವರನ್ನು ಪೊಲೀಸ್ ಕಸ್ಟಡಿಗೆ ಜೂನ್ 20ರವರೆಗೂ ಕೇಳಲಾಗಿದೆ. ಸಾಮಾನ್ಯವಾಗಿ ಒಂದು ಕೊಲೆ ಅಂದಾಗ ಅದನ್ನು ನಾವು ಗಮನಿಸಬೇಕಾಗಿರೋದು ಯಾವ ರೀತಿಯಾಗಿ ಆಗಿರೋ ಅಂಥದ್ದು. IPC ಸೆಕ್ಷನ್ 302 ಕೊಲೆಯನ್ನು ಬಿಂಬಿಸುತ್ತೆ. ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಬಂದು ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ಆತನನ್ನು ಸಾಯಿಸೋ ಅಂಥದ್ದು, ಕ್ಷಣ ಮಾತ್ರದಲ್ಲಿ ಸಾಯಿಸೋ ಅಂಥದ್ದು ಕೊಲೆ ಆಗುತ್ತೆ. ಅಥವಾ ಚಿತ್ರಹಿಂಸೆ ನೀಡಿ ಸಾಯಿಸೋ ಅಂಥದ್ದು ಕೂಡ ಕೊಲೆ ಆಗುತ್ತೆ. ಯಾಕೆ ಈ ಒಂದು ಕೇಸ್ ಇಷ್ಟರ ಮಟ್ಟಿಗೆ ತಿರುವನ್ನು ಪಡಿತಾ ಇದೆ ಅಂದರೆ, ಇವರು ಸಾಮಾನ್ಯವಾಗಿ ಆತನನ್ನು ಸಾಯಿಸಿಲ್ಲ, ಚಿತ್ರಹಿಂಸೆಯನ್ನು ನೀಡಿ ಕೊಲೆಯನ್ನು ಮಾಡಲಾಗಿದೆ. ಅದರಿಂದ ಈ ಒಂದು ಕೇಸು ವಿಭಿನ್ನ ರೂಪವನ್ನು ಪಡಿತಾ ಇರೋವಂಥದ್ದು. ಈ ಒಂದು ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿರೋ ಅಂಥದ್ದು ಯಾವ ಕಾರಣಕ್ಕೆ, ಆತ ಯಾವ ರೀತಿ ತಪ್ಪು ಮಾಡಿದ್ದ, ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡೋದು ಅಥವಾ ಅಶ್ಲೀಲ ಪದಗಳ ಬಳಕೆ, ಅಶ್ಲೀಲ ಫೋಟೋಗಳನ್ನ ಕಳಿಸುವಂಥದ್ದು, ಅದಕ್ಕೆ ಯಾವುದೇ ಕಾನೂನಲ್ಲೂ ಕೂಡ ಇಂಥ ಒಂದು ಘೋರವಾದ ಶಿಕ್ಷೆ ಇಲ್ಲ. ಅಂಥ ಶಿಕ್ಷೆಯನ್ನು ಇವರು ಕೊಟ್ಟಿರೋದ್ರಿಂದನೇ ಈ ಒಂದು ಕೇಸ್ ಇಷ್ಟೊಂದು ತಿರುವನ್ನು ಪಡಿತಾ ಇರೋವಂಥದ್ದು. ಇವರು ಇದನ್ನು ತುಂಬ ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಆದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಾಗ ಈ ರೀತಿ ಸಮಸ್ಯೆಗಳು ಆಗುತ್ತೆ. ಈ ವಿಚಾರಕ್ಕೆ ಬರೋದಾದರೆ, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರೋವಂಥದ್ದು, ಕೊಲೆ ಸಂಚನ ಮಾಡಿರೋವಂಥದ್ದು IPC ಸೆಕ್ಷನ್ 201, 302 ಮತ್ತು IPC ಸೆಕ್ಷನ್ 120B, 384, 355, 143, 147, 148, 149 IPC ಸೆಕ್ಷನ್ಗಳು, ಈ ರೀತಿಯಾಗಿ ಅನೇಕ ಸೆಕ್ಷನ್ಗಳನ್ನ ಈ ಒಂದು ಪ್ರಕರಣದಲ್ಲಿ ಸೇರಿಸಲಾಗಿದೆ. ಕಿಡ್ನ್ಯಾಪ್ ಆಗಿರ್ಬೋದು, ಮಾರಣಾಂತಿಕ ಹಲ್ಲೆ ಆಗಿರ್ಬೋದು, ಇವರಿಗೆ ಒಂದು ಕರೆಂಟ್ ಶಾಕನ್ನು ಕೊಟ್ಟಿರೋ ಅಂಥದ್ದು, ಕೈ ಮೇಲಿನ ಅಚ್ಚೆಯಿಂದ ಗುರುದು ಪತ್ತೆ ಆಗಬಾರ್ದು ಅಂತೇಳಿ ಆ ಅಚ್ಚೆಯನ್ನು ಸುಟ್ಟಿರೋ ಅಂಥದ್ದು, ಇವೆಲ್ಲವನ್ನು ಗಮನಿಸಿದ್ರೆ ಇದು ಎಷ್ಟು ಕ್ರೂರವಾಗಿ ಅವರನ್ನು ಕೊಲೆ ಮಾಡಲಾಗಿದೆ ಅನ್ನೋದ್ರ ಮೇಲೆ ಈ ಕೇಸು ನಡೀತಾ ಇರೋ ಅಂಥದ್ದು. ಈ ಕೊಲೆ ಕೇಸಲ್ಲಿ ಸಾಮಾನ್ಯವಾಗಿ A1 ಇಂದ A17ವರೆಗೂ ಆರೋಪಿಗಳನ್ನ ಗುರ್ತು ಮಾಡಲಾಗಿದೆ. ಒಬ್ಬರು ಕೇಳ್ತಾ ಇದ್ರು, A1 ಆರೋಪಿಗೆ ಗಲ್ಲು ಶಿಕ್ಷೆ ಆಗುತ್ತಾ, ಮರಣದಂಡನೆ ಆಗುತ್ತಾ, A10, A11 ಇವ್ರಿಗೆ ಬಿಡುಗಡೆ ಸಿಗ್ಬೋದಾ, ಬೇಲ್ ಆಗ್ಬೋದಾ ಅಂತ. ರಿಮ್ಯಾಂಡ್ ಕಾಪಿ ಏನಿರುತ್ತೆ ಇದರಲ್ಲಿ ಅವರು ಎಷ್ಟು ಆರೋಪಿಗಳು ಭಾಗಿಯಾಗಿರ್ತಾರೆ ಅನ್ನೋದನ್ನು ಲಿಸ್ಟ್ ಮಾಡಲಿಕ್ಕೆ ಈ ರೀತಿಯಾದಂತಹ ಒಂದು ನಂಬರ್ಗಳನ್ನ ಕೊಟ್ಟಿರ್ತಾರೆ. ಅಂದರೆ ಅಕ್ಯೂಸ್ಡ್ 1, 2, 3 ಆ ರೀತಿ. ಇದರಲ್ಲಿ ಎಲ್ಲರ ಪಾತ್ರವೂ ಸಮಾನವಾಗಿರುತ್ತೆ. ಚಾರ್ಜ್ ಶೀಟನ್ನು ಮಾಡಿದಾಗ ಅಲ್ಲಿ ಯಾರೆಲ್ಲ A1, A2 ಆಗಿ ಬರ್ತಾರೆ, ಅದರಲ್ಲಿ ಯಾರು ಎಷ್ಟು ಪ್ರಮಾಣದ ಒಂದು ಅಪರಾಧವನ್ನು ಈ ಪ್ರಕರಣಗಳಲ್ಲಿ ಮಾಡಿದ್ದಾರೆ, ಯಾರು ಎಷ್ಟು ಪ್ರಮಾಣದ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಅದ್ರ ಮೇಲೆ ಅವ್ರ ಮೇಲೆ ಕೇಸನ್ನು ಫೈಲ್ ಮಾಡ್ತಾ ಹೋಗಲಾಗುತ್ತೆ. ಯಾಕೆಂದರೆ ಕೆಲವು ಆ ವ್ಯಕ್ತಿ ಇಲ್ಲಿಗೆ ಬರೋದಕ್ಕೆ ಒಳಸಂಚನ ಮಾಡಿರ್ತಾರೆ, ಕೆಲವರು ಆತನಿಗೆ ಹೊಡೆದಿರ್ತಾರೆ, ಮತ್ತು ಕೆಲವು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿರೋ ಅಂಥದ್ದು, ಕಿಡ್ನ್ಯಾಪ್ ಮಾಡಿರೋ ಅಂಥದ್ದು ಕೆಲವರು. ಈ ರೀತಿಯಾಗಿ ಯಾರು ಯಾವ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ತೋರಿಸಲಾಗುತ್ತೆ. ಶವ ಸಾಗಣೆ ಮಾಡಿರೋರು ಯಾರು, ಅಥವಾ ಶವವನ್ನು ಗುರ್ತು ಸಿಗದಂತೆ ಮಾಡೋ ಪ್ರಯತ್ನ ಮಾಡಿರೋರು, ಅವ್ರಿಗೆ ಯಾವ ಶಿಕ್ಷೆ ಇರುತ್ತೆ, ಅದೆಲ್ಲವೂ ಕೂಡ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗುತ್ತೆ. ಈ ಒಂದು ಪ್ರಕರಣ ಇಷ್ಟೊಂದು ತಿರುವನ್ನು ಪಡ್ಕೋತಾ ಇರೋದು ಇವರು ಪೊಲೀಸರಿಗೆ ತಪ್ಪು ಮಾಹಿತಿಯನ್ನು ನೀಡಿರೋವಂಥದ್ದು. ಅಂದರೆ ಅವ್ರ ದಾರಿ ತಪ್ಪಿಸೋವಂಥ ಕೆಲಸ ಮಾಡಿರೋದು. ಬೇರೆ ವ್ಯಕ್ತಿಗಳನ್ನು ಈ ಪ್ರಕರಣದಲ್ಲಿ ಭಾಗಿಯಾಗುವಂತೆ ಮಾಡಿ ಅಥವಾ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸೋದಕ್ಕೆ ಇವರು ಮಾಡಿರೋಂಥ ಕೆಲಸಗಳು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. CCTV ರೆಕಾರ್ಡ್ ಇದೆ, ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಹೋಗಿರೋದು, ಟವರ್ ಲೊಕೇಶನ್ಗಳು ಗೊತ್ತಾಗ್ತಾ ಇದೆ, ಎವಿಡೆನ್ಸ್ಗಳಿದ್ದಾವೆ. ಸುಮಾರು ಈ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಸಾಯಿಸಿದ್ದಾರೆ ಅಂದರೆ 32 ಕಡೆ ಗಾಯ ಇದೆ, ದೇಹದ ಮೇಲೆ ತೀವ್ರವಾದಂಥ ಗಾಯಗಳಿದೆ. ಅಷ್ಟೇ ಅಲ್ಲದೆ ತಲೆಬುರುಡೆಯಲ್ಲಿ 7ಕ್ಕೂ ಅಧಿಕ ಗಾಯಗಳಿದೆ, ಮರ್ಮಾಂಗದಲ್ಲಿ ತೀವ್ರ ರಕ್ತಸ್ರಾವ, ಸುಟ್ಟ ಗಾಯ. ಈ ರೀತಿಯಾಗಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿರೋದೇ ಈ ಒಂದು ಪ್ರಕರಣ ಇಷ್ಟರ ಮಟ್ಟಿಗೆ ತಿರುವನ್ನು ಪಡಲಿಕ್ಕೆ ಸಾಧ್ಯ ಆಗಿರೋ ಅಂಥದ್ದು. ಯಾಕೆ ಈ ಒಂದು ಕೇಸ್ನಲ್ಲಿ ಆರೋಪಿಗಳ ಚಪ್ಪಲಿಗಳನ್ನಾಗಿರ್ಬೋದು, ಬಟ್ಟೆ, ಕೂದಲು ಅಥವಾ ಇತರ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅಂದರೆ, ಈ ಒಂದು ಕೇಸಲ್ಲಿ ಯಾವುದೇ ಒಂದು ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ. ಇಲ್ಲಿರೋ ಅಂಥದ್ದು ಕೇವಲ ಸಾಂದರ್ಭಿಕ ಸಾಕ್ಷಿಗಳನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಅವರ ಆರೋಪಿಗಳಿರೋರು ಅಪರಾಧಿಗಳು ಅಂತ ತೋರಿಸ್ಬೇಕು ಅಂದರೆ ಇಲ್ಲಿ ಸಾಂದರ್ಭಿಕ ಸಾಕ್ಷಿಗಳು, ವೈಜ್ಞಾನಿಕ ಸಾಕ್ಷಿಗಳು, ಅಷ್ಟೇ ಅಲ್ಲದೆ ಬಯೋಲಾಜಿಕಲ್ ಎವಿಡೆನ್ಸ್ಗಳು ಕೂಡ ಬೇಕಾಗುತ್ತೆ. ಅಂದರೆ ಅವರ ಕೂದಲಾಗಿರ್ಬೋದು ಅಥವಾ ಬೆವರಿನ ಹನಿ ಆಗಿರ್ಬೋದು, ರಕ್ತದ ಕಲೆಗಳಾಗಿರ್ಬೋದು, ಇದನ್ನೆಲ್ಲ ಕೂಡ ಅವರು ಸಂಗ್ರಹ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಕೇಸ್ ಸ್ಟ್ರಾಂಗ್ ಆಗಬೇಕಾದ್ರೆ
ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ತಿಳಿದಿರುವಂಥ ವಿಚಾರ. ಯಾಕೆಂದರೆ ಒಬ್ಬರು ಸೆಲೆಬ್ರಿಟಿ ಆಗಿರೋವಂಥವ್ರು, ಅವರು ಪ್ರಮುಖ ಪಾತ್ರವನ್ನು ವಹಿಸುವಂಥವ್ರು ಚಿತ್ರರಂಗದಲ್ಲಿ, ಪ್ರತಿಯೊಬ್ಬರಿಗೂ ತಿಳಿದಿರೋವಂಥವ್ರಾಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಪ್ರತಿದಿನವೂ ಕೂಡ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಈ ಒಂದು ಪ್ರಕರಣ ಸರಿಯಾಗಿ ತನಿಖೆ ಆಗದೇನೆ ಈ ಒಂದು ಆರೋಪಿಗಳು ಹೊರಗಡೆ ಬಂದರೆ ಕಾನೂನಿನ ಮೇಲೆ ಇರುವಂಥ ನಂಬಿಕೆನೇ ಎಲ್ಲರಿಗೂ ಕೂಡ ಹೋಗ್ಬಿಡುತ್ತೆ. ಇವರು ಯಾವುದೇ ಒಂದು ಶಿಕ್ಷೆ ಇಲ್ಲದೆ ಅಥವಾ ಇವರು ಇದರಲ್ಲಿ ತಪ್ಪಿತಸ್ಥರೇ ಅಲ್ಲ ಅಂತ ಹೇಳಿ ಹೊರಗಡೆ ಬಂದಾಗ ಕಾನೂನಿನ ಮೇಲೆ ಇರುವಂಥ ನಂಬಿಕೆ ಸಾಯೋದಲ್ಲದೆ ಮತ್ತಷ್ಟು ಅಪರಾಧಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ. ಆರಾಮಾಗಿ ನಾವು ಕೊಲೆ ಮಾಡಿದ್ರೂ ಕೂಡ, ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಕೂಡ ಹೊರಗಡೆ ಬರ್ಬೋದು ಅಂತ ಹೇಳಿ ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬರ್ತಾ ಇರೋದು ಚಾರ್ಜ್ ಶೀಟಲ್ಲಿ ಈ ಒಂದು ಅಕ್ಯೂಸ್ಡ್ A1 A2 ಏನಿದ್ದಾರೆ ಅದನ್ನೆಲ್ಲ ಬದಲಾವಣೆ ಮಾಡ್ತಾರಾ ಅಂತ. ಕೆಲವೊಮ್ಮೆ ಬದಲಾವಣೆ ಆಗುತ್ತೆ. ಅವರು ಮಾಡಿರುವಂಥ ಅಪರಾಧ ಪ್ರಕರಣಗಳು, ಅವರು ಭಾಗಿಯಾಗಿರುವಂಥ ಅಪರಾಧ ಕೃತ್ಯಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಬದಲಾವಣೆ ಆಗುತ್ತೆ. ಅದರ ಮುಖಾಂತರ ಯಾರು ಇದರಲ್ಲಿ, ಕೆಲವರಂತೂ ಇದರಲ್ಲಿ ಬೇಲನ್ನು ಪಡ್ಕೋಬೋದಾಗಿರುತ್ತೆ, ಆದರೆ ಎಲ್ರಿಗೂ ಕೂಡ ಬೇಲ್ ಸಿಗೋದಿಲ್ಲ. ಕಾರಣ ಸಾಕ್ಷ್ಯ ನಾಶ ಮಾಡೋವಂಥದ್ದಾಗಿರ್ಬೋದು, ಬೇರೆ ಇನ್ಯಾವುದೇ ರೀತಿಯಲ್ಲಿ ಸಾಕ್ಷಿಗಳನ್ನ ಕೊಂಡ್ಕೊಳ್ಳೋ ಅಂಥದ್ದಾಗಿರ್ಬೋದು, ಅಥವಾ ಬೇರೆ ಇನ್ನೇನೋ ಕಾನೂನಿಗೆ ವಿರುದ್ಧವಾದ ಚಟುವಟಿಕೆ ಮಾಡ್ತಾರೆ ಅಂತ ಅನಿಸಿದಾಗ ಅವ್ರಿಗೆ ಬೇಲ್ನ ಕೊಡದೇ ಇರ್ಬೋದು. ಆದರೆ ಸದ್ಯಕ್ಕಂತೂ ಈ ಪ್ರಮುಖ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ. ಕನಿಷ್ಠ ಪಕ್ಷ ಅಂದರೆ 6 ತಿಂಗಳಾದರೂ ಇವರಿಗೆ ಬೇಲ್ ಸಿಗೋದಿಲ್ಲ. ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.